ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾರೆ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್. ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಜುಕೇಷನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ. ಏನಪ್ಪ ಮೊದಲನೇ ವಿಚಾರ ಅಂತೇಳಿದ್ರೆ, BMTCಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದು ಪ್ರಿಂಟೌಟ್ ಗೊತ್ತಾಯಿಲ್ಲ ಮತ್ತು ಪೇಮೆಂಟ್ ಸ್ಲಿಪ್ಗೆ ಹೋಯ್ತಲ್ಲ ಅಂತ ಹೇಳಿದ್ರೆ, ಇದು ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ದಿನ, ಇನ್ನೊಂದು 2-3 ದಿನ ಅದೇ ಥರ ಆಯ್ತದೆ. ಸಾಯಂಕಾಲದೊತ್ತಿಗೆ ಅಪ್ಲೈ ಮಾಡಿ ಆಲ್ಮೋಸ್ಟು ಕೆಲವೊಬ್ಬರು ಪ್ರಿಂಟ್ ತಗೊಂಡಿದ್ದಾರೆ, ಸೆಂಡು ಮಾಡಿದ್ದಾರೆ. ಜೊತೆಗೇನಪ್ಪ ಎರಡನೇ ವಿಚಾರ ಅಂದರೆ, KSRTCಗೆ ಏನು ಅಪ್ಲಿಕೇಶನ್ ಹಾಕಿರಿ, ಏನು ಡ್ರೈವಿಂಗ್ ಟೆಸ್ಟ್ ನಡಿಬೇಕಾಯಿತು, ಅದು ಸ್ವಲ್ಪ ಜನಕ್ಕೆ ಆಲ್ ಟಿಕೆಟ್ನ ಡೌನ್ಲೋಡ್ ಆಯ್ತು. ಅದು ಇವತ್ತಿಂದ ದಯಮಾಡಿ ನೀವು KSRTCಗೆ ಹಾಕಿರೋರು ನಿಮ್ಮ ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತ್ನ ಹಾಕಿ ಲಾಗಿನ್ ಮಾಡಿ ನೋಡಿ. ಅದು ನಿಮ್ಗೇನಾದ್ರು ಡೌನ್ಲೋಡ್ ಆಯ್ತು ಅಂದರೆ ನಿಮಗೆ ಡೇಟ್ಗಳು ನಿಮಗೆ ಇಂಥ ಡೇಟ್ಗಳು ಅಂತ ಡಾಕ್ಯುಮೆಂಟ್ಸ್ ವೆರಿಫೈಗೆ ನಿಮಗೆ ಕರೀಕೆ ಇದು ಮಾಡ್ತಾರೆ. ಹಾಗಾಗಿ ನಿಮ್ಗೇನಂತ ತಿಳಿಸ್ತಾವನಿ ಅಂದರೆ, ಪ್ರತಿಯೊಂದು ಯಾರೇ ಹಾಕಿರುವ ಡ್ರೈವರ್ ಕಮ್ ಕಂಡಕ್ಟ್ರಿಗೆ ಒಂದು ವಿಚಾರ ಹೇಳಿದ್ರು, ಮೊದಲ ಸಲ ಡ್ರೈವರ್ ಮಾತ್ರ ತಗೋದಿಲ್ಲ, ಡ್ರೈವರ್ ಕಮ್ ಕಂಡಕ್ಟ್ರು ಅಂತ ಹೇಳಿದ್ದಾರೆ. ಹೊಸ ಜನಕ್ಕಂತಾರೆ ಇಲ್ಲ 2 ತಗೋತಾರೆ ಅಂತ ಹೇಳ್ತಾಯಿದ್ದಾರೆ. ಐಡೆಂಟಿಫೈ ಆಗಿ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ಡ್ರೈವರ್ ಕಮ್ ಕಂಡಕ್ಟ್ರ್ ಹಾಕಿರೋರು ಅಪ್ಲಿಕೇಶನ್ ನಂಬರ್ ತಗೊಂಡು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಅಪ್ಲಿಕೇಶನ್ ಹಾಕಿ ಚೆಕ್ ಮಾಡಿ ನೋಡಿ. ಲೀಸ್ಟನ್ನು ಇನ್ನೂ ಬಿಟ್ಟಿಲ್ಲ, ಮೋಸ್ಟ್ಲಿ ನಾಳೆ ಬಿಡ್ಬೋದು. ಆದರೆ ನೀವು ಒಂದ್ಸಲ ಇವತ್ತು ಬೆಳಗ್ಗೆನೇ ಒಂದು 5-6 ಜನಕ್ಕೆ ಆಗಿದೆ. ಹಂಗಾಗಿ ಹೇಳ್ತಾಯಿದ್ದೀನಿ, ನೀವು ಒಂದ್ಸಲ ಚೆಕ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ KSRTCದು ಹೇಳ್ತಾಯಿದ್ದೀನಿ. ಧನ್ಯವಾದ.